ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಿರೋದು. ಎಲ್ಲರಿಗೂ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್ ಅಪಿ, ನಿಮಗೆ ಗೊತ್ತು, ಈಗಾಗಲೇ ರಾಜ್ಯ ಸರ್ಕಾರದಿಂದ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳು ನೇಮಕಗೊಂಡಿವೆ. ಅದಕ್ಕೆ ಸಂಬಂಧಪಟ್ಟ ನಾವು ಉಚಿತ ತರಗತಿಗಳನ್ನು ಪ್ರಾರಂಭ ಮಾಡಿದ್ದೇವೆ. ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ತರಗತಿಗೆ ಇಳಿಯೋಣ. ಅಪಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಸರ್ಕಾರಿಗೆ ಸಂಬಂಧಪಟ್ಟ ಏನಾದರೂ ಅಧಿಸೂಚನೆಯನ್ನು ಹೊರಡಿಸ್ತಾ ಇದ್ರೆ ನಿಮಗೆ ಈ ಚಾನಲ್ ಅಲ್ಲಿ ಸಂಪೂರ್ಣ ಮಾಹಿತಿ ದೊರೀತಾ ಇರುತ್ತೆ, ಅಪ್ಡೇಟ್ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತೇನು? ನಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ನೌಕರಿಗಳು ನಮಗೆ ಕೈ ತಪ್ತಿರ್ತವೆ. ಯಾವುದಾದ್ರೂ ಕಾಲ್ಫಾರ್ಮ್ ಆಗಿದ್ದು ಕೈ ತಪ್ತಿರ್ತವೆ. ಆದ್ರೆ ನಿಮಗೆ ಈ ಚಾನಲ್ ಅಲ್ಲಿ ಯಾವುದೇ ಕಾಲ್ಫಾರ್ಮ್ಗಳು ಕೈ ತಪ್ಪಲು ಸಾಧ್ಯವಿಲ್ಲ. ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಚಾನಲ್ ಇಂದ ನಿಮಗೆ ಎಲ್ಲಾ ಮಾಹಿತಿ ಪಿನ್ ಟು ಪಿನ್ ಸಿಗ್ತಾ ಇರುತ್ತೆ. ಯಾವ ಸಿಲೆಬಸ್ ಅಂತಾನು ಸಿಗ್ತಾ ಇರುತ್ತೆ, ಎಲ್ಲ ಸಿಗ್ತಿರುತ್ತೆ ಪ್ರಿಯ ಸ್ನೇಹಿತರೆ. ಹಾಗಾದ್ರೆ ತರಗತಿಗೆ ಎಳೆಯೋಣ. ಇವತ್ತು ಮಾತಾಡ್ತಕ್ಕಂಥದ್ದು ನಿಮಗೆ ಗೊತ್ತು, ವಿಲೇಜ್ ಅಕೌಂಟೆಂಟ್ ಅಂತ ಬಂದಾಗ ಸಿಲೆಬಸ್ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ವಿಲೇಜ್ ಅಕೌಂಟೆಂಟ್ಗೆ ಎಷ್ಟು ಒಂದು ಜ್ಞಾನವನ್ನು ಅವನು ಇರಬೇಕು ಅಂತಂದೇಳಿ ತಕ್ಕಂಗ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ. ಎಸ್, ಹಾಗಾದ್ರೆ ಅದರಲ್ಲಿ ಒಂದು ಪ್ರಮುಖವಾಗಿ ಒಂದು ಸಿಲೆಬಸ್ ಅಂತ ಬಂದಾಗ ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತದ ಬಗ್ಗೆನೂ ಸಹ ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಬಗ್ಗೆನೂ ಸಹ ಈ ಬರುವ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕೇಳುತ್ತಾರೆ. ಸಿಲೆಬಸ್ ಇದೆ ಅಂದ್ಮೇಲೆ ಹಾಗಾದ್ರೆ ಇಳಿಯೋಣ. ಇಲ್ಲಿ ನಮ್ಮ ಪ್ರಾಚೀನ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆಯ ಹೆಜ್ಜೆ ಗುರುತುಗಳು. ಈಗ ಫಸ್ಟ್ ಬೇಸಿಕ್ ತಗೊಂಡೋಗೋಣ. ಈಗ ನಮ್ಮ ವೇದಗಳ ಕಾಲದಲ್ಲಿ ಯಾವ ರೀತಿ ಪಂಚಾಯತ್ ಆಡಳಿತ ವ್ಯವಸ್ಥೆ ಇತ್ತು, ಅದಾದ ನಂತರ ನಿಮಗೆ ಗೊತ್ತು ಈ ಚೋಳರ ಕಾಲದಲ್ಲಿಯೂ ಸಹ ಪಂಚಾಯತ್ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು. ಮಧ್ಯಕಾಲೀನ ಭಾರತ ಅಂತ ಬಂದಾಗ ದೆಹಲಿ ಸುಲ್ತಾನರು ಮೊಘಲರ ಕಾಲದಲ್ಲಿ ಯಾವ ರೀತಿ ಇತ್ತು, ನಂತರ ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಬ್ರಿಟಿಷರ ಕಾಲದಲ್ಲಿ ಯಾವ ರೀತಿ ಒಂದು ಪಂಚಾಯತಿ ವ್ಯವಸ್ಥೆ ಸ್ಥಳೀಯ ಸರ್ಕಾರದ ಬಗ್ಗೆ ನಾವು ನೋಡ್ಕೊಂತ ಹೋಗೋಣ. ಸ್ವಲ್ಪ ಇದನ್ನ ಬೇಸಿಕ್ ಸ್ಟ್ರಕ್ಚರ್ ನೋಡಿಕೊಂಡು ನಂತರ ಕೆಲವು ಈ ಸುಧಾರಣೆಗೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸ್ವತಂತ್ರದ ನಂತರ ಜಾರಿಗೆ ತಂದ ಕೆಲವು ಸಮಿತಿಗಳನ್ನ ನೋಡೋಣ. ಬಹಳ ಇಂಪಾರ್ಟೆಂಟು, ಹೌದಾ. ಆಮೇಲೆ ಕರ್ನಾಟಕದಲ್ಲಿಯೂ ಕೆಲವೊಂದು ಸಮಿತಿಗಳಿದಾವೆ, ಹೌದಾ. ಈ ಒಂದು ಪಂಚಾಯತಿಗೆ ಸಂಬಂಧಪಟ್ಟ ಸಮಿತಿಗಳು ಎಲ್ಲವನ್ನು ನೋಡ್ಕೊಂತ ಹೀಗೆ ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ಗ್ರಾಮ ಪಂಚಾಯತಿ ಅಂದ್ರೇನು, ತಾಲೂಕ್ ಪಂಚಾಯತಿ ಅಂದ್ರೇನು, ಜಿಲ್ಲಾ ಪಂಚಾಯತಿ ಅಂದ್ರೇನು, ಹೀಗೆ ಸ್ಟೆಪ್ ಅನ್ನಿಟ್ಟು ತಗೋಣ ಪ್ರಿಯ ಸ್ನೇಹಿತರೆ, ಚಿಂತಿಸಬೇಡಿ. ಹಾಗಾದ್ರೆ ಸೀದಾ ತರಗತಿಗಳಿಯೋಣ. ಅಪ್ಪ, ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಬಂದಾಗ ನಮ್ಮ ಭಾರತದ ಅಂತ ಬಂದಾಗ ಈ ಏಷ್ಯಾ ಖಂಡದ ದಕ್ಷಿಣ ಭಾಗ ಅವಾಗ ಒಂದು ಉಪಖಂಡ ಅಂತಾನೆ ಕರೆಸ್ಕೊಳ್ತಿತ್ತು. ಏಷ್ಯಾ ಖಂಡದ ದಕ್ಷಿಣ ಭಾಗ ಒಂದು ಉಪಖಂಡ ಅಂತಾನೆ ಕರೆಸ್ಕೊಳ್ತಿತ್ತು. ಈಗ ಉಪಖಂಡ ಅಖಂಡ ಭಾರತ ಅಂತಾನೆ ಕರಿಬಹುದು ನಾವು ಇದಕ್ಕೆ. ಅವಾಗ ಭಾರತದಲ್ಲಿ ಅಂತ ಬಂದಾಗ ಈಗ ನೆರೆಹೊರೆ ರಾಜ್ಯಗಳು ಎಲ್ಲವನ್ನು ಸೇರಿ ಒಂದು ಅಖಂಡ ಭಾರತವಿತ್ತು. ಭಾರತದ ಜೊತೆಗಿರ್ತಕ್ಕಂಥ ಇಂದಿನ ಪಾಕಿಸ್ತಾನ ಇರ್ಲಿ, ಅಫ್ಘಾನಿಸ್ತಾನ್ ಇರ್ಲಿ, ನೇಪಾಳ ಇರ್ಲಿ, ಭೂತಾನ್ ಇರ್ಲಿ, ಶ್ರೀಲಂಕಾ ಇರ್ಲಿ, ಮಯನ್ಮಾರ್ ಇರ್ಲಿ, ಬಾಂಗ್ಲಾದೇಶ ಇರ್ಲಿ, ಎಲ್ಲಾ ಒಂದು ಎಲ್ಲಾ ಒಂದು ರಾಜ್ಯ ಅಂದ್ರೆ ಈ ರಾಷ್ಟ್ರವನ್ನೊಳಗೊಂಡಿರ್ತಕ್ಕಂಥ ಸಂಪೂರ್ಣವಾದ ಒಂದು ಅಖಂಡ ಭಾರತಕ್ಕೆ ನಾವು ಉಪಖಂಡ ಅಂತ ಕರಿತೀವಿ. ಈ ಉಪಖಂಡ ವ್ಯವಸ್ಥೆಯಲ್ಲಿ ಪ್ರಾಚೀನ ಕಾಲದಿಂದಲೂ ಈ ಪಂಚಾಯತ್ ರಾಜ್ ಒಂದು ಅಸ್ತಿತ್ವದಲ್ಲಿತ್ತು ಅಂತಂದೇಳಿ ಇಲ್ಲಿ ಹೇಳಲಾಗುತ್ತೆ. ಇಲ್ಲಿ ನೋಡಿ, ಪಂಚಾಯತ್ ರಾಜ್ ಎಂಬುದು ಭಾರತೀಯ ಉಪಖಂಡದಲ್ಲಿ ಹುಟ್ಟಿದ ರಾಜಕೀಯ ವ್ಯವಸ್ಥೆ ಆಗಿದೆ, ಹೌದಾ. ಉಪಖಂಡದಲ್ಲಿ ಹುಟ್ಟಿದ ಒಂದು ರಾಜಕೀಯ ವ್ಯವಸ್ಥೆ ಆಗಿದೆ. ಮುಖ್ಯವಾಗಿ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ್, ಶ್ರೀಲಂಕಾ ಮತ್ತು ನೇಪಾಳಗಳಲ್ಲಿ ಕಂಡು ಬರುತ್ತದೆ. ಇದು ಭಾರತೀಯ ಉಪಖಂಡದ ಸ್ಥಳೀಯ ಸರ್ಕಾರದ ಅತ್ಯಂತ ಹಳೆಯ ವ್ಯವಸ್ಥೆ ಆಗಿದೆ. ಹೀಗೆ ಭಾರತೀಯ ಉಪಖಂಡದ ಸ್ಥಳೀಯ ಸರ್ಕಾರದ ಅತ್ಯಂತ ಹಳೆಯ ಒಂದು ವ್ಯವಸ್ಥೆ ಆಗಿದೆ. ಸ್ಥಳೀಯ ಸರ್ಕಾರ ಅಂತ ಬಂದಾಗ ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇಲ್ಲಿ ಪಂಚಾಯತ್, ಗ್ರಾಮ ಪಂಚಾಯತ್ ಏನಿದೆ ಅಲ್ಲ, ಈ ಪಂಚಾಯತ್ ರಾಜ್ ಪದದ ಅರ್ಥ ಅಂತ ಬಂದಾಗ ಪಂಚ ಎಂದರೆ 5, ಹೌದಾ. ಆಯತ್ ಎಂದರೆ ನಿಮಗೆ ಗೊತ್ತಿರ್ಲಿ ಜೋಡಣೆ, ಆಯತ್ ಅಂದ್ರೆ ಜೋಡಣೆ. ರಾಜ್ ಅಂತ ಬಂದಾಗ ನಿಯಮ. ಈ 3 ಪದಗಳ ಸೇರಿ ನಮಗೆ ಏನಾಗುತ್ತೆ ಅಂದ್ರೆ ಒಂದು ಪರಿಪೂರ್ಣವಾದ ಅರ್ಥವನ್ನು ಕೊಡುತ್ತೆ. 5 ಜನ ಸದಸ್ಯರನ್ನೊಳಗೊಂಡಿರ್ತಕ್ಕಂಥ ಅವರ ಒಂದು ಒಗ್ಗೂಡಿಸಿ ಅವರಿಂದ ತೆಗೆದುಕೊಳ್ಳುವ ನೀತಿ ನಿಯಮಗಳಂತ ಅರ್ಥ. ಎಷ್ಟು ಚಂದ ಉಲ್ಲೇಖ ಕೊಡುತ್ತೆ ನೋಡಿ. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಈಗೂ ಸಹ ನಾವು ಆ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡೇ ಬರ್ತಾ ಇದೀವಿ. ಈ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ರೀತಿ ಇತ್ತಂದ್ರೆ ಈ ಒಂದು ಗ್ರಾಮದಲ್ಲಿ ಅಂದ್ರೆ ಹಿರಿಯ ನಾಗರಿಕರನ್ನು ಒಳಗೊಂಡಿರ್ತಕ್ಕಂಥ ಮತ್ತು ಅತ್ಯಂತ ಜ್ಞಾನವುಳ್ಳವರನ್ನು ಒಳಗೊಂಡಿರ್ತಕ್ಕಂಥ ಒಂದು ಒಕ್ಕೂಟವನ್ನು ಮಾಡ್ತಾರೆ. 5 ಜನರ ಒಕ್ಕೂಟವನ್ನು ಮಾಡ್ತಾರೆ, ಹೌದಾ. ಆ ಮಾಡಿ ಅವರಿಂದ ಕಾರ್ಯಕಲಾಪಗಳು ನಡೀತಿರ್ತವೆ. ಇಲ್ಲಿ ನೋಡಿ, ಸಾಂಪ್ರದಾಯಿಕವಾಗಿ ಪಂಚಾಯಿತಿಗಳು ಸ್ಥಳೀಯ ಸಮುದಾಯದಿಂದ ಆರಿಸಲ್ಪಟ್ಟ
ಸ್ಥಳೀಯ ಸಮುದಾಯದಿಂದ ಆರಿಸಲ್ಪಟ್ಟ ಮತ್ತು ಸ್ವೀಕರಿಸಲ್ಪಟ್ಟ 5 ಜನ ಬುದ್ಧಿವಂತರು ಮತ್ತು ಗೌರವಾನ್ವಿತ ಹಿರಿಯರನ್ನು ಒಳಗೊಂಡಿರುತ್ತದೆ. ಈ ಸಭೆಗಳು ವ್ಯಕ್ತಿಗಳು ಮತ್ತು ಹಳ್ಳಿಗಳ ನಡುವಿನ ವಿವಾದಗಳನ್ನು ಬಗೆಹರಿಸುತ್ತಿದ್ದರು. ಯಾವುದೇ ವಿವಾದಗಳಿರ್ಲಿ, ಯಾವುದೇ ಮೇಲ್ವಿಚಾರಗಳಿರ್ಲಿ, ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳು ತೆಗೆದುಕೊಳ್ಳೋದಿರ್ಲಿ, ಆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಎಲ್ಲಾ ಕುಂದುಕೊರತೆಗಳು ಎಲ್ಲಾ ನಿಭಾಯಿಸೋದು ಯಾರಂತಂದ್ರೆ ಈ 5 ಜನರನ್ನು ಆ ಗ್ರಾಮೀಣದಿಂದ ಆಯ್ಕೆ ಮಾಡಿದವರಿಂದನೇ ನಡೀತಿತ್ತು. ಪ್ರಿಯ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಹೀಗೆ ಪ್ರಾಚೀನ ಕಾಲ ಅಂತ ಬಂದಾಗ ಮೊದಲು ತಗೋಬೇಕಾಗತ್ತೆ ನಾವು ವೇದಗಳ ಕಾಲದಲ್ಲಿ ಪಂಚಾಯತಿ ರಾಜ್ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ಹೇಳಿ ನೋಡ್ಬೇಕಾಗತ್ತೆ. ಯಾವ ಕಾಲದಲ್ಲಿ? ವೇದಗಳ ಕಾಲದಲ್ಲಿ. ಇಲ್ಲಿ ವೇದಗಳ ಕಾಲದಲ್ಲಿ ಅಂತ ಬಂದಾಗ ಈ ಋಗ್ವೇದ ಕಾಲದಲ್ಲಿ ಪ್ರಸ್ತುತ ಪಂಚಾಯತಿ ವ್ಯವಸ್ಥೆಯನ್ನು ನಾವು ಹೋಲುವಂತ ಒಂದು ಸಭಾ ಸಮಿತಿಯನ್ನು ಅಸ್ತಿತ್ವದಲ್ಲಿದ್ದವು. ಪ್ರಸ್ತುತ ಇರ್ತಕ್ಕಂಥ ಈಗ ಸಭಾ ಸಮಿತಿಗಳು ಅಸ್ತಿತ್ವದಲ್ಲಿ ಋಗ್ವೇದ ಕಾಲದಲ್ಲಿ ಸಭಾ ಅಂತ ಬಂದಾಗ ಇದು ಮೇಲ್ಮನೆ. ಈಗ ಪ್ರಸ್ತುತ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಯಾವುದು ರಾಜ್ಯಸಭೆ, ಪರೋಕ್ಷವಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿರ್ತೀವಿ. ಪರೋಕ್ಷವಾಗಿ ಅಂದ್ರೆ ನಮ್ಮಿಂದ ಆಯ್ಕೆಯಾದಂತ ಸದಸ್ಯರಿಂದ ಅವರು ಆಯ್ಕೆ ಆಗಿರ್ತಾರೆ. ಈಗ ಸಮಿತಿ ಅಂತ ಬಂದಾಗ ಇದು ಕೆಳಮನೆ, ನಮ್ಮಿಂದ ಆಯ್ಕೆ. ಈಗ ನಾಳೆ ನಡೆಯುವ MP ಎಲೆಕ್ಷನ್ ನಮ್ಲಿಂದನೇ ಆಯ್ಕೆ ಆಗುವಂತ ವ್ಯಕ್ತಿಗಳು ಸಮಿತಿ. ಹೌದು, ಈಗ ನಾವು ಅಳವಡಿಸಿಕೊಂಡಿವಲ್ಲ, ಇದು ಋಗ್ವೇದ ಕಾಲದಲ್ಲೇ ಇರ್ತಕ್ಕಂಥದ್ದಾಗಿತ್ತೆ. ಈ ಕಾಲದಲ್ಲಿ ಗ್ರಾಮದ ಮುಖಂಡನನ್ನು ಗ್ರಾಮೀಣಿ ಅಥವಾ ಗ್ರಾಮೀಣಿಕ ಎಂದು ಕರೀತಿದ್ರು. ಗ್ರಾಮದ ಮುಖ್ಯಸ್ಥರನ್ನು ಗ್ರಾಮೀಣಿಕ. ಇವ್ರು ಯಾರು ಕೇಳಕ್ ಕೆಲಸ? ಗ್ರಾಮೀಣಿಕ ಅಂತ ಬಂದಾಗ ಗ್ರಾಮದ ಮುಖ್ಯಸ್ಥ, ಗ್ರಾಮದ ಸಂಪೂರ್ಣ ಎಲ್ಲ ಮೇಲ್ವಿಚಾರಕ ನೋಡಿಕೊಳ್ಳುವ ಹಕ್ಕು ಅವನಿಗೆ ಇರ್ತಿತ್ತು. ಬಟ್ ಇವನು ರಾಜ ಇದಾನಲ್ಲ, ಈಗ ಒಂದು ಪ್ರಾಂತ್ಯದ ರಾಜನ ಕೆಳಗಿರುವ ಎಲ್ಲಾ ಗ್ರಾಮಗಳಿಗೆ ಗ್ರಾಮೀಣಿಕ ಅಂತ ಇರ್ತಿದ್ರು. ಒಬ್ಬ ರಾಜನ ಕೈ ಕೆಳಗ ಅಂತ ಬಂದಾಗ ಪುರೋಹಿತರು ಇರ್ತಿದ್ರು. ಹೌದಾ, ಅವನಿಗೆ ಸಹಾಯಕರಿರ್ತಿದ್ರು, ಸೇನಾನಿಗಳಿರ್ತಿದ್ರು, ಗ್ರಾಮೀಣಿಕರಿರ್ತಿದ್ರು. ಈಗ ಪುರೋಹಿತರು ಅಂತ ಬಂದಾಗ ಈಗ ರಾಜನಿಗೆ ಎಲ್ಲಾದ್ರೂ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳು, ಯಾವ ಟೈಮ್ನಲ್ಲಿ ಹೋಗ್ಬೇಕು, ಏನೆಲ್ಲ ನೋಡಿಕೊಳ್ಳೋದು. ಆಮೇಲೆ ಯುದ್ಧದ ಸಂದರ್ಭದಲ್ಲಿ ಕೆಲವು ಈ ಒಂದು ಆಚರಣೆಗಳನ್ನು ದೇವರಾಧನೆಗಳನ್ನು ಮಾಡೋದು. ಹೌದಾ, ಆಮೇಲೆ ಈ ಪುರೋಹಿತರು ಅಂತ ಬಂದಾಗ ಅದ್ರಲ್ಲಿ ಮತ್ತೆ ಇಬ್ರಿದ್ರು. ಯಾರು ಅಂತ ಬಂದಾಗ ಒಬ್ಬ ವಸಿಷ್ಠ ಮತ್ತು ವಿಶ್ವಾಮಿತ್ರ ಅಂತಂದೇಳಿ ಇಬ್ಬರು ಪುರೋಹಿತರನ್ನು ಒಳಗೊಂಡಿರ್ತಕ್ಕಂಥದ್ದು ಇರುತ್ತೋ. ರಾಜನ ಎಲ್ಲ ಈ ಒಂದು ಯುದ್ಧಕ್ಕೆ ಸಂಬಂಧಪಟ್ಟ ಅವರ ಒಂದು ಆರಾಧ್ಯ ದೈವರಿಗೆ ಸಂಬಂಧಪಟ್ಟ ಎಲ್ಲಾ ಪೂಜೆ ಪುರಸ್ಕಾರಗಳನ್ನು ಮಾಡೋದು ಅವ್ರ ಕರ್ತವ್ಯವಾಗ್ತಿತ್ತು. ಈ ಸೇನಾನಿಗಳು ಅಂತ ಬಂದಾಗ ಸೇವಕರು ಅಂತ ಕರಿಬಹುದು ನಾವು. ಈ ಸೇನಾನಿಗಳು ಅಂತ ಬಂದಾಗ ಈ ಒಂದು ಮಂತ್ರಿ ಮಂಡಲವಾಗ್ಲಿ, ಈ ಅವರಿಗೆ ಸಂಬಂಧಪಟ್ಟ, ಹೌದಾ, ರಾಜರಿಗೆ ಸಂಬಂಧಪಟ್ಟ ಮಂತ್ರಿ ಮಂಡಲಿಗೆ ಎಲ್ಲಾ ಸೇವಕರನ್ನು ಒಳಗೊಂಡಿರ್ತತಿ. ಹೌದಾ, ಸೇನಾನಿಗಳು ಅಂತ ಬಂದಾಗ ರಾಜರ ರಕ್ಷಕರಾಗಿರ್ತಾರೆ. ಅದರಿಂದ ಗ್ರಾಮೀಣಿಕ ಅಂತ ಬಂದಾಗ ಇವರು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿ ಅವನಿಂದ ಆ ಗ್ರಾಮಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಚಾರವನ್ನು ತಿಳಿದುಕೊಳ್ಳೋದು. ಈಗ ಗ್ರಾಮೀಣಕ್ಕೆ ಆ ಗ್ರಾಮದ ತೆರಿಗೆ ವಿಚಾರವನ್ನು ನೋಡಿಕೊಳ್ಳೋದಾಗ್ಲಿ, ಆ ಗ್ರಾಮದ ಎಲ್ಲ ಕುಂದುಕೊರತೆಗಳನ್ನು ನಿಭಾಯಿಸೋದಾಗ್ಲಿ, ಎಲ್ಲದ ವಿಚಾರ ಏನಾಗುತ್ತೆ ಅಂದ್ರೆ ಗ್ರಾಮೀಣಿಕ. ಇದರಂಗ ಈ ಕಾಲದಲ್ಲಿ ಗ್ರಾಮದ ಮುಖಂಡರನ್ನು ಗ್ರಾಮೀಣಿಕ ಎಂದು ಕರೀತಿದ್ದರು. ಇಲ್ಲಿ ಸಭೆ ಬಗ್ಗೆ ಮಾಹಿತಿ ಅಂತ ಬಂದಾಗ ಸಭಾವು ಪುರೋಹಿತರನ್ನು, ಶ್ರೀಮಂತರನ್ನು, ವರ್ತಕರನ್ನು, ಭೂಮಾಲೀಕರನ್ನು ಪ್ರತಿನಿಧಿಸುವ ಹಿರಿಯ ಸಭೆಯಾಗಿತ್ತು. ಇವರೆಲ್ಲರನ್ನು ಪ್ರತಿನಿಧಿಸುವ ಒಂದು ಹಿರಿಯ ಸಭೆಯಾಗಿತ್ತು. ನಿಮಗೆ ಗೊತ್ತಿರಲಿ, ಇದು ನಮ್ಮ ಸಂವಿಧಾನದಲ್ಲಿರುವ ಮೇಲ್ಮನೆ ಎಂದು ಕರೆಯುವ ರಾಜ್ಯಸಭೆಯನ್ನು ಹೋಲುತ್ತದೆ. ಇವರೆಲ್ಲರನ್ನು ಒಳಗೊಂಡು ನೋಡಿ, ಪುರೋಹಿತರು, ಶ್ರೀಮಂತರು, ವರ್ತಕರು, ಭೂಮಾಲೀಕರು ಎಲ್ಲರನ್ನು ಇದು ಮೇಲ್ಮನೆ ಎಂದು ಕರೆಸಿಕೊಳ್ಳುತ್ತದೆ. ಈ ವೇದಗಳ ಕಾಲದಲ್ಲಿ ಸಭಾವನ್ನು ನೋಡಿ, ವೆರಿ ಇಂಪಾರ್ಟೆಂಟ್, AS ಅಲ್ಲೇಕರ್ ಅವರು ರಾಷ್ಟ್ರೀಯ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುವ ಗ್ರಾಮ ಸಭೆ ಎಂದು ಕರೆದಿದ್ದಾರೆ. ಕೆಲವೊಂದು ಹೇಳಿಕೆಗಳನ್ನು ಸಹ ಎಕ್ಸಾಮ್ ನಲ್ಲಿ ಕೇಳ್ಬಿಡ್ತಾರೆ. ಈ ಹೇಳಿಕೆಯನ್ನು ಹೇಳಿದವರು ಯಾರು ಅಂತ ಕೇಳ್ತಾರೆ, ಹುಷಾರಾಗಿರ್ರಿ. ಪ್ರಿಯ ಸ್ನೇಹಿತರೆ, ಇಲ್ಲಿ ನಂತರ ಬಂದ್ಬಿಟ್ಟು ಸಮಿತಿ. ಇದು ಕೆಳಮನೆ ಅಂತ ಕರೆಸಿಕೊಳ್ಳುತ್ತೆ. ಸಮಿತಿಯು ಜನಸಾಮಾನ್ಯರು, ಸಾಮಾನ್ಯ ನಾಗರಿಕರು ಪ್ರತಿನಿಧಿಸುವ ಸಂಸ್ಥೆ ಅಥವಾ ಸಭೆಯಾಗಿದೆ. ಈ ಸಾಮಾನ್ಯ ನಾಗರಿಕರ ಅಂದ್ರೆ ಆ ಒಂದು ಸಾಮಾನ್ಯ ನಾಗರಿಕರ ಅಂತ ಬಂದಾಗ ನಿಮಗೆ ಗೊತ್ತು, ಪ್ರಸ್ತುತ ಲೋಕಸಭೆ ಕೆಳಮನೆ, ನಮ್ಮಿಂದ ಆಯ್ಕೆ ಆದಂತವರು. ನೋಡಿ, ಇದು ಪ್ರಸ್ತುತ ಸಂವಿಧಾನದಲ್ಲಿ ಕೆಳಮನೆ ಎಂದು ಕರೆಯುವ ಲೋಕಸಭೆಯನ್ನು ಹೋಲುತ್ತದೆ. ಲೋಕಸಭೆಯನ್ನು ಹೋಲುತ್ತದೆ. ವೇದಗಳ ಕಾಲದ ಈ ಸಮಿತಿಯನ್ನು ವೆರಿ ಇಂಪಾರ್ಟೆಂಟ್, RK ಮುಖರ್ಜಿರವರು ಜನರಿಂದ ಕೂಡಿದ ಅಸೆಂಬ್ಲಿ ಎಂದು ಕರೆದಿದ್ದಾರೆ. ಪಟ್ಟಂತ ಪ್ರಶ್ನೆ ಕೇಳ್ಬಿಡ್ತಾನೆ, ಜನರಿಂದ ಕೂಡಿದ ಅಸೆಂಬ್ಲಿ ಎಂದು ಕರೆದವರು ಯಾರು ಅಂತಂದೇಳಿ ಗೊತ್ತಿರ್ಲಿ. ಇಲ್ಲಿ ಪ್ರಾಚೀನ ಕಾಲದಲ್ಲಿ ಎಲ್ಲೂ ಕೂಡ ಮಹಿಳೆಯರಿಗೆ ಪಂಚಾಯಿತಿಯಲ್ಲಿ ಭಾಗವಹಿಸುವ ಪುರಾವೆಗಳಿಲ್ಲ. ಬಟ್ ಪ್ರಾಚೀನ ಕಾಲ ಅಂತ ಬಂದಾಗ ಈ ವೇದಗಳ ಕಾಲದಲ್ಲಿ ಸ್ವಲ್ಪ ಅವರಿಗೆ ಈ ಒಂದು ಏನಪ್ಪಾ ಅಂತ ಬಂದಾಗ ಈ
ಒಂದು ಈ ಆಡಳಿತಾತ್ಮಕವಾಗಿ ಈ ಪ್ರಾಚೀನ ಕಾಲದಲ್ಲಿ ಪ್ರಾರಂಭದಲ್ಲಿ ಇತ್ತು. ಮಹಿಳೆಯರಿಗೆ ಒಂದು ಪ್ರಾರಂಭಿಕ ಅವಧಿಯಲ್ಲಿ ವೇದಗಳ ಕಾಲದಲ್ಲಿ ಅವರಿಗೆ ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಭಾಗವಹಿಸುವ ಅಧಿಕಾರ ಇತ್ತು. ಬರ್ತಾ 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 ಆ ಒಂದು ವೈದಿಕ ಯುಗದಲ್ಲಿ ಏನಾಗುತ್ತೆ ಅಂದ್ರೆ ಅದು ಬರ್ತಾ ಬರ್ತಾ ಕಡಿಮೆ ಅಂತ ಸಂಪೂರ್ಣವಾಗಿ ಹಿಂಸರ್ಕೊಂಡ್ಬಿಡುತ್ತೆ. ಅಪಿ ಪ್ರಾಚೀನ ಭಾರತದ ಇತಿಹಾಸ ಅಂತ ಬಂದಾಗ ಪ್ರಾರಂಭಿಕದಲ್ಲಿ ಮಹಿಳೆಯರಿಗೂ ಸಹ ಉನ್ನತ ಸ್ಥಾನಮಾನಗಳಿದ್ದವು. ನಂತರ ಬರ್ತಾ 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 ಕೆಲವು ನಮ್ಮಲ್ಲಿನೇ ಅಸಮಾನತೆಗಳು ಉಂಟಾಗಿ ಮಹಿಳಾ ಸಬಲೀಕರಣಕ್ಕೂ ತೊಂದರೆ ಆಗಿದ್ದೆ. ಬರ್ತಾ ಬರ್ತಾ ಸ್ವಲ್ಪ ವೈದಿಕ ಯುಗದಲ್ಲಿ ಆಮೇಲೆ ಅದು ಕೆಟ್ಟೋಗುತ್ತೆ. ಮಹಿಳೆಯರಿಗೆ ಪ್ರಾರಂಭದಲ್ಲಿ ಅವಕಾಶಗಳಿದ್ದವು. ಹೌದಾ? ಪ್ರಾಚೀನ ಕಾಲದಲ್ಲಿ ಎಲ್ಲೂ ಕೂಡ ಮಹಿಳೆಯರಿಗಿಲ್ಲ ಅಂತ ಹೇಳುತ್ತೆ ಭಾಗವಹಿಸುವ ಪುರಾವೆಗಳು. ಈ ಆಡಳಿತ ವ್ಯವಸ್ಥೆಯನ್ನು ಪಂಚ ಆಡಳಿತ ವ್ಯವಸ್ಥೆ ಎಂದು ಕರೆಯಲಾಯಿತು. ಈ ಪಂಚ ಎಂಬ ಕನ್ನಡ ಮುಂದೆ ಪಂಚಾಯಿತಿ ಆಗಿ ನಂತರ ಪಂಚಾಯತ್ ರಾಜ್ ಆಗಿ ಬದಲಾವಣೆಗೊಂಡಿದೆ. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ನಿಮಗೆ ಗೊತ್ತಿರ್ಲಿ, ಇಲ್ಲಿ ನೋಡಿ ಚೋಳರ ಆಡಳಿತದ ಅವಸ್ಥೆ. ಈಗ ನಾವು ವೇದಗಳ ಕಾಲದಲ್ಲಿ ಅಂತ ಬಂದಾಗ ಸಭಾ ಸಮಿತಿಯನ್ನು ನೋಡ್ಕೊಂಡ್ವಿ. ಹೌದಾ? ಯಾವ ರೀತಿ ವ್ಯವಸ್ಥೆ ಇತ್ತು? ಸಭಾಕ್ಕೆ ಮೇಲ್ಮನೆ, ಸಮಿತಿಗೆ ಕೆಳಮನೆ, ಪ್ರಸ್ತುತ ಇರ್ತಕ್ಕಂಥ ಅಳವಡಿಸಿಕೊಂಡಿರುವ ನಿಯಮಗಳೇ ಅಂದಿನ ನಿಯಮಗಳಾಗಿದ್ವು. ಇಲ್ಲಿ ಚೋಳರ ಕಾಲದಲ್ಲಿ ಅಂತ ಬಂದಾಗ ಚೋಳರ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ರಾಜ್ಯಮನೆತನದಲ್ಲಿ ಚೋಳರ ಕಾಲದಲ್ಲಿ ತುಂಬಾ ಸ್ಥಳೀಯ ಆಡಳಿತ, ಈ ಲೋಕಲ್ ಗೌರ್ಮೆಂಟ್ ಬಗ್ಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ರು ಅವರು ಚೋಳರು. ಇಲ್ಲಿ ಚೋಳರ ಕಾಲದಲ್ಲಿ ಅಂತ ಬಂದಾಗ ನಮ್ಮ ಪ್ರಾಚೀನ ಭಾರತದಲ್ಲಿ ಯಾವುದೇ ಒಂದು ತಗೋ, ಚೋಳರಾಗ್ಲಿ, ಪಲ್ಲವರಾಗ್ಲಿ, ಪಾಂಡ್ಯರಾಗ್ಲಿ, ಕದಂಬರಾಗ್ಲಿ, ಶಾತವಾಹನರಾಗ್ಲಿ, ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ಯಾರೇ ಇರ್ಲಿ, ಬಟ್ ಅದರಲ್ಲಿ ಅತಿ ಹೆಚ್ಚು ಆದ್ಯತೆ ಕೊಟ್ಟವರು ಸ್ಥಳೀಯ ಸರ್ಕಾರಕ್ಕೆ ಅಂತ ಬಂದಾಗ ಚೋಳರು. ಹೌದಾ? ನೋಡೋಣ. ಇಲ್ಲಿ ಚೋಳರು ಅಂತ ಬಂದಾಗ ಭಾರತದ ಆಡಳಿತ ಪದ್ಧತಿಯಲ್ಲಿ ಚೋಳರ ಗ್ರಾಮಾಡಳಿತ ವಿಶಿಷ್ಟ ಸ್ಥಾನವಿದೆ. ಇವ್ರದೇ ವಿಶಿಷ್ಟ ಸ್ಥಾನವಿದೆ. ಇವರೇ ಕೊಟ್ಟಿದ್ದು ವಿಶಿಷ್ಟ ಸ್ಥಾನಮಾನ. ಈ ಚೋಳರ ಕಾಲದಲ್ಲಿ ಸ್ಥಳೀಯ ಆಡಳಿತ ವ್ಯವಸ್ಥೆ ಹೆಚ್ಚು ಜನಪ್ರಿಯವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ ಈ ಕಾರಣಕ್ಕಾಗಿ ಕ್ರಿಸ್ತಶಕ 10ರಿಂದ 11ರವರೆಗಿನ ಕಾಲವನ್ನು ಸ್ಥಳೀಯ ಆಡಳಿತದ ಸುವರ್ಣಯುಗ ಎಂದು ಕರೆಯಲಾಗಿದೆ. ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ಸ್ಥಳೀಯ ಆಡಳಿತಕ್ಕೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಡಲಾಗಿತ್ತು. ಹಾಗಾಗಿ ನಾವು ಈ ಒಂದು ಅವಧಿಯನ್ನು ನಾವು ಸ್ಥಳೀಯ ಆಡಳಿತಕ್ಕೆ ಸಂಬಂಧಪಟ್ಟ ಸುವರ್ಣ ಯುಗ ಅಂತಾನೆ ಕರೀತಾರೆ. ಪ್ರಿಯ ಸ್ನೇಹಿತರೆ, ಗೊತ್ತಿರ್ಲಿ. ಇಲ್ಲಿ ಚೋಳರ ಆಡಳಿತ ಅಂತ ಬಂದಾಗ ನಿಮಗೆ ಗೊತ್ತಿರ್ಲಿ, ಒಂದು ಉತ್ತರ ಮೆರೂರು ಶಾಸನ ಅಂತ ಬರುತ್ತೆ ತಮಿಳುನಾಡಿನಲ್ಲಿ. ಚೋಳರ ಅಂತ ಬಂದಾಗ ಮೇನವರದಲ್ಲೇ ತಮಿಳುನಾಡು. ಈ ಉತ್ತರ ಮೆರೂರು ಶಾಸನ ಅಂತ ಬಂದಾಗ 919ರಿಂದ 921 ನಡುವಿನ ಒಂದು ಶಾಸನ ಅದು. ಹೌದಾ? 919ರಿಂದ 921 ನಡುವಿನ ಒಂದು ಶಾಸನ ಉತ್ತರ ಮೆರೂರು ಶಾಸನ. ಈ ಒಂದು ಉತ್ತರ ಮೆರೂರು ಶಾಸನವನ್ನ ಅಂತ ಬಂದಾಗ ಯಾರು ಇದಂತ ಬಂದಾಗ ಒಂದನೇ ಪರಾಂತಕ ಚೋಳ, ಒಂದನೇ ಪರಾಂತಕ ಚೋಳ ಉತ್ತರ ಮೆರೂರು ಶಾಸನವನ್ನು ಹೊರಡಿಸಿದವನಾಗಿರ್ತಾನೆ. ಇಲ್ಲಿ ಒಂದನೇ ಪರಾಂತಕ ಚೋಳನ ಈ ಒಂದು ಉತ್ತರ ಮೆರೂರು ಶಾಸನ 919ರಿಂದ 921 ನಡುವಿನ ಒಂದು ಶಾಸನ. ಈ ಶಾಸನ ಗ್ರಾಮದ ಈ ಒಂದು 30 ವಾರ್ಡ್ಗಳು ಅಂತ ಬಂದಾಗ ಇದನ್ನ ನಾವು ಕುಡುಂಬಸ್ ಅಂತ ಕರಿತೀವಿ. ಆ ಕುಡುಂಬಸ್ ಅಂತೇನಿದೆಯಲ್ಲ, ಅದಕ್ಕೆ ಮಾನದಂಡ, ಆಮೇಲೆ ಈ ಮಾನದಂಡವನ್ನು ಪೂರೈಸುವುದು, ಹೌದಾ, ಆಮೇಲೆ ನಾಮನಿರ್ದೇಶನ ಮಾಡುತ್ತದೆ ಎಂದು ಇದು ಏನಾಗುತ್ತೆ ಅಂತಂದ್ರೆ ಕರೀತಾರೆ. ಈಗ ಇಲ್ಲಿ ಚೋಳರ ಗ್ರಾಮಾಡಳಿತ ಅಂತ ಬಂದಾಗ ಉತ್ತರ ಮೇರೂರು ಶಾಸನ ಒಂದನೇ ಪರಾಂತಕ ಚೋಳನ ಒಂದಾಗಿರುತ್ತೆ. ಇದೇನಪ್ಪಾ ಅಂತಂದ್ರೆ ಈ ಗ್ರಾಮದ 30 ವಾರ್ಡ್ಗಳನ್ನು ಒಳಗೊಂಡಿರುತ್ತಲ್ಲ, ಕುಡುಂಬ ಸತ್ತ ಕರಿತೀವಲ್ಲ, ಅದು ಮಾನದಂಡ ಪೂರೈಸಿದವರಿಗೆ, ಆ ಒಂದು ಮಾನದಂಡ ಪೂರೈಸಿದವರಿಗೆ ಆ ಒಂದು ನಾಮನಿರ್ದೇಶನ ಮಾಡ್ತಾರೆ. ಈ ನಾಮನಿರ್ದೇಶನ ಮಾಡುತ್ತದೆ ಎಂದು ಈ ಶಾಸನ ಹೇಳುತ್ತೆ. ಯಾವ ಶಾಸನ ಅಂತ ಬಂದಾಗ ಉತ್ತರ ಮೇರೂರು ಶಾಸನ. ಚೋಳರ ಕಾಲದಲ್ಲಿ ಪ್ರತಿ ಗ್ರಾಮಗಳು 30 ವಾರ್ಡ್ಗಳನ್ನು ವಿಂಗಡಿಸಲಾಗಿದೆ. ಕುಡುಂಬಸ್ ಅಂತ ಕರೀತಾರೆ. ಆ 30 ವಾರ್ಡ್ಗಳನ್ನು ವಿಂಗಡಿಸಲಾಗಿದೆ ಅಲ್ಲ, ಆ ಮಾನದಂಡ ಪೂರೈಸಿದವರಿಗೆ, ಆ ಗ್ರಾಮದ ಮಾನದಂಡಗಳನ್ನು ಏನು ಪೂರೈಸ್ತಾರಲ್ಲ ಅವರಿಗೆ ಮಾತ್ರ ಇವ್ರು ನಾಮನಿರ್ದೇಶನ ಮಾಡ್ತಾರೆ ಅಂತಂದ ಹೇಳಿ ಈ ಶಾಸನ ಹೇಳುತ್ತೆ. ಪ್ರಿಯ ಸ್ನೇಹಿತರೆ, ಗ್ರಾಮದ 30 ವಾರ್ಡ್ಗಳನ್ನು ಆಯ್ಕೆಯಾದ 30 ಸದಸ್ಯರು ಪೆರುಮಕ್ಕಳ್ ಎಂದು ಕರೆಯುತ್ತಿದ್ದರು. ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಏನಂತ ಕರೀತಿದ್ರು? ಪೆರುಮಕ್ಕಳ್ ಎಂದು ಕರೀತಿದ್ರು. ಗ್ರಾಮ ಸಭೆಗಳನ್ನು 6 ಸಮಿತಿಗಳಾಗಿ ವಿಭಾಗಿಸಿ ಪ್ರತಿ 6 ಸಮಿತಿಯ ಸದಸ್ಯರನ್ನು ಹಂಚಲಾಗುತ್ತಿತ್ತು. 6 ಸದಸ್ಯರಾಗಿ ವಿಭಾಗ ಮಾಡಿದ್ರಲ್ಲ, 6 ಈ ಒಂದು ಏನು ಸಮಿತಿಗಳಾಗಿ ವಿಭಾಗ ಮಾಡಿದ್ರಲ್ಲ, ಅದರಲ್ಲಿ ಈ ಸಂವತ್ಸರ
ವಾರಿಯರ್ ಅಂತಂದೇಳಿ ಅವ್ರಿಗೆ ನೋಡಿ ವಾರಿಯರ್ ಅಂತ ಕರೀತಾರೆ, ಗೊತ್ತಿರಲಿ. ಸಮಿತಿಗಳನ್ನು ವಾರಿಯಂ ಎಂತಲೂ ಸಮಿತಿಯ ಸದಸ್ಯರನ್ನು ವಾರಿಯರ್ ಪೆರುಮಕ್ಕಳೆಂದು ಕರೆಯುತ್ತಿದ್ದರು. 6 ಅಂತ ಬಂದಾಗ ಯಾವ್ದು ಬರ್ತು ಗೊತ್ತೇನು? ಈ ಸಂವತ್ಸರ ವಾರಿಯರ್ ಅಂತ ಬರುತ್ತೆ. ಇದು ವಾರ್ಷಿಕ ಸಮಿತಿ ಅಂತ ಕರೆಸಿಕೊಳ್ಳುತ್ತೆ. ನಂತರ ಬಂದ್ಬಿಟ್ಟು ತೊಟ್ಟ ವಾರಿಯಂ ಅಂತ ಬರುತ್ತೆ, ಇದು ತೋಟಗಳ ಸಮಿತಿ ಅಂತ ಕರೆಸಿಕೊಳ್ಳುತ್ತೆ. ನಂತರ ದೇವಸ್ಥಾನ ವಾರಿಯಂ ಅಂತ ಬರುತ್ತೆ, ಇದು ದೇವಾಲಯ ಸಮಿತಿ ಅಂತ ಕರೆಸಿಕೊಳ್ಳುತ್ತೆ. ನಂತರ ಈ ಒಂದು ಎರಿ ವಾರಿಯಂ ಅಂತ ಬರುತ್ತೆ, ಇದು ನೀರಾವರಿ ಸಮಿತಿ ಅಂತ ಕರೆಸಿಕೊಳ್ಳುತ್ತೆ. ನಂತರ ಪೋನ್ ವಾರಿಯಂ ಅಂತ ಬರುತ್ತೆ, ಇದು ಕಂದಾಯ ಸಮಿತಿ. ಎರಿ ವಾರಿಯಂ ಅಂತ ಬಂದಾಗ ನೀರಾವರಿ ಅಥವಾ ಕೆರೆ ಎರಡರ ಸಮಿತಿ. ಪೋನ್ ವಾರಿಯಂ ಅಂತ ಬಂದಾಗ ಕಂದಾಯ ಸಮಿತಿ. ಕಂದಾಯ ಅಂತ ಬಂದಾಗ ಚಿನ್ನಕ್ಕೆ ಸಂಬಂಧಪಟ್ಟಿದ್ದು, ನಾಣ್ಯಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ನ್ಯಾಯ ವಾರಿಯಂ ಅಂತ ಬಂದಾಗ ನ್ಯಾಯ ತೀರ್ಮಾನದ ಸಮಿತಿ ಅಂತಂದೇಳಿ ಒಟ್ಟು 6 ವಾರಿಯರ್ ಪೆರುಮಕ್ಕಳು ಎಂದು ಕರೆಯುತ್ತಿದ್ದರು. ಇವರಿಗೆ ಈ ಒಂದು 30 ವಾರ್ಡ್ಗಳಲ್ಲಿ 6 ಈ ಸಮಿತಿಗಳಾಗಿ ವಿಭಾಗಿಸಲು ಅಂದು ಈ ಒಂದು ಮೆರೂರು ಶಾಸನದಲ್ಲೇ ನೋಡಬಹುದು ನಾವು. ದೊಡ್ಡ ಗ್ರಾಮಗಳ ಆಡಳಿತ ಘಟಕಗಳನ್ನು ತಣಿಯೂರ್ ಕುರುಂ ಎಂದು ಕರೆಯಲಾಗುತ್ತಿತ್ತು. ದೊಡ್ಡ ಗ್ರಾಮಗಳ ಆಡಳಿತಕ್ಕೆ ತಣಿಯೂರು ಕುರಿಯಂ ಎಂದು ಕರೆಯಲಾಗುತ್ತಿತ್ತು, ಕುರುಂ. ಇದು ಒಂದು ಚೋಳರ ಕಾಲದಲ್ಲಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಆಗಿದೆ ಅಪಿ. ಅಷ್ಟೇ ಅಲ್ಲ, ಇಲ್ಲಿ ಚೋಳರ ಆಡಳಿತ ವ್ಯವಸ್ಥೆ ಅಂತ ಬಂದಾಗ ನಿಮಗೆ ಗೊತ್ತಿರಲಿ, ಇವರು ಎಷ್ಟು ಸ್ಥಳೀಯ ಆಡಳಿತದ ಮೇಲೆ ಒಂದು ಜವಾಬ್ದಾರಿ ಇತ್ತಂದ್ರೆ, ಈ ಸದಸ್ಯರಿಂದ ನೇಮಕಗೊಂಡಿರ್ತಕ್ಕ ಈ ಸದಸ್ಯರಿಂದ ತಮಗೆ ವಹಿಸಿದ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ಮಾಡ್ತಿದ್ರು. ಇವರೆಲ್ಲ ತುಂಬಾ ಜವಾಬ್ದಾರಿಯುತವಾಗಿ ಮಾಡ್ತಿದ್ರು. ಇದನ್ನ ಸರಿಯಾದ ಜವಾಬ್ದಾರಿಯುತವಾಗಿ ಮಾಡ್ತಿದ್ದಾರೋ ಇಲ್ಲ ಅಂತಂದೇಳಿ ರಾಜ ಯಾರು ನೇಮಕ ಮಾಡಿದ್ದ ಗೊತ್ತೇನು? ಒಬ್ಬ ಗುಮಾಸನನ್ನ ನೇಮಕ ಮಾಡ್ತಿದ್ದ. ಆ ಗುಮಾಸನಿಗೆ ಆ ಸ್ಥಳೀಯ ಗ್ರಾಮೀಣ ಪ್ರದೇಶದಿಂದ ಅವರಿಗೆ ಇದು ಕೊಡ್ತಿದ್ದಿಲ್ಲ ವೇತನ, ರಾಜನೇ ವೇತನ ಕೊಡ್ತಿದ್ದ. ನೋಡಿ ಎಂತ ಒಂದು ಸಿಸ್ಟಮಿಕ್ ವೇ ಆಗಿ ಅವರು ಪಾಲನೆ ಮಾಡ್ಕೊಂಡು ಹೋಗ್ತಿದ್ದಾರೆ, ಹೌದಲ್ವಾ? ಇಲ್ಲಿ ಅಷ್ಟೇ ಅಲ್ಲ, ಇವರು ಸರ್ಕಾರದ ವೇತನವನ್ನು ಪಡ್ಕೊಂತಿರ್ತಂತಿದ್ದಿಲ್ಲ. ಈ ಗ್ರಾಮ ಸಭೆ ಆಗಲಿ, ಈ ಗ್ರಾಮ ಸಭೆ ಜವಾಬ್ದಾರಿ ಆಗಲಿ, ಈ ರಸ್ತೆ ನಿರ್ಮಾಣ ಕಾಮಗಾರಿಕೆ ಕೆಲಸದ ಜವಾಬ್ದಾರಿ ಆಗಲಿ, ಅರಣ್ಯಗಳ ಸಂರಕ್ಷಣೆ, ಅರಣ್ಯಗಳ ಬೆಳೆಸುವಿಕೆ ಜವಾಬ್ದಾರಿ ಆಗಲಿ, ದೇವಾಲಯಗಳ ನಿರ್ಮಾಣವಾಗಲಿ, ಅದಕ್ಕೆ ಸಂಬಂಧಪಟ್ಟ ದಾನದತ್ತಿಗಳ ನಿರ್ಮಾಣಗಳಾಗಲಿ, ಎಲ್ಲ ನಿರ್ಮಾಣಗಳಾಗಲಿ, ಹೌದಾ? ಆಮೇಲೆ ಭೂಮಿಯ ನೋಂದಣಿ ಮಾಡಿಕೊಳ್ಳುವ ಪದ್ಧತಿ ಆಗಲಿ, ಹೌದಾ? ಅಷ್ಟೇ ಈ ಗ್ರಾಮದ ನೈರ್ಮಲ್ಯಕ್ಕೆ ಸಂಬಂಧ ನೋಡಿ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ಉದ್ದೇಶಕ್ಕಾಗಲಿ, ಅಲ್ಲಿಯ ಶಿಕ್ಷಣ, ಅಲ್ಲಿಯ ಧಾರ್ಮಿಕ ಕಾರ್ಯಕ್ರಮಗಳು, ಯಾವ್ದಾದ್ರು ಅಪರಾಧಗಳಿಗೆ ಸಂಬಂಧಪಟ್ಟ ಶಿಕ್ಷೆಗಳಾಗಲಿ, ಅದು ಅಪರಾಧವನ್ನು ಪತ್ತೆ ಹಚ್ಚುವುದಾಗಲಿ ಎಲ್ಲ ನೋಡ್ಕೊಳ್ತಿದ್ರು ಅವಾಗ ಗ್ರಾಮೀಣ ಪ್ರದೇಶದಲ್ಲಿ. ಈ ರೀತಿ ಒಂದು ವ್ಯವಸ್ಥೆ ಚೋಳರ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ ನಾವು ಈ ಒಂದು ಉತ್ತರ ಮೆರೂರು ಶಾಸನದಲ್ಲಿ ನೋಡಬಹುದು. ಪ್ರಿಯ ಸ್ನೇಹಿತರೆ, ಇದರ 1ನೇ ಪರಾಂತಕ ಚೋಳಗೆ ಸಂಬಂಧಪಟ್ಟ ಒಂದು ಉತ್ತರ ಮೆರೂರು ಶಾಸನ ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಶಾಸನ. ಪ್ರಿಯ ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ದೆಹಲಿ ಸುಲ್ತಾನರ ಆಡಳಿತ, ಅಂದ್ರೆ ಮಧ್ಯಕಾಲೀನ ಭಾರತದಲ್ಲಿ ದೆಹಲಿ ಸುಲ್ತಾನರು ಮತ್ತು ಮೊಘಲರ ಕಾಲದಲ್ಲಿ ಅಂತ ಬಂದಾಗ ಸ್ವಲ್ಪ ಮಾಹಿತಿ ಗೊತ್ತಿರಲಿ. ದೆಹಲಿ ಸುಲ್ತಾನರ ಕಾಲದಲ್ಲಿ ಅವರ ಪ್ರಾಂತ್ಯಗಳನ್ನು ವಿಲಾಯತ್ ಎಂದು ಕರೆಯುತ್ತಿದ್ದರು. ನೋಡಿ ಗೊತ್ತಿರ್ಲಿ ಏನಂತ ಕರೀತಾರೆ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕಂದ್ರೆ ಈಗ ನೀವು ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ ಆದ್ರೆ ಅಂತಂದ್ರೆ ಗ್ರಾಮೀಣಕ್ಕೆ ಸಂಬಂಧಪಟ್ಟ ಮಾಹಿತಿ ಇರುತ್ತಪ್ಪಿ, ಬಹಳ ಇಂಪಾರ್ಟೆಂಟ್. ಅದಕ್ಕೆ ನೋಡಿ ಅವನು ಎಂತ ಸಿಲೆಬಸ್ ಎತ್ತಿ ಚಂದ ಕೊಟ್ಟಿದ್ದಾನೆ. ಇಲ್ಲಿ ದೆಹಲಿಯ ಸುಲ್ತಾನರ ಕಾಲದಲ್ಲಿ ಅವರ ಪ್ರಾಂತ್ಯಗಳನ್ನು ವಿಲಾಯತ್ ಎಂದು ಕರೆಯಲಾಗುತ್ತಿತ್ತು. ಆಡಳಿತ ಮುಕುದ್ದಂ ಎಂದು ಕರೆಯಲಾಗಿತ್ತು. ಅಡ್ಮಿನಿಸ್ಟ್ರೇಟಿವ್ಗೆ ತೆರಿಗೆ ಸಂಗ್ರಹ, ಹೌದಾ? ಇಲ್ಲಿ ಟ್ಯಾಕ್ಸ್ ಅಂತ ಬಂದಾಗ ಪತ್ವಾರಿ ಅಂತ ಕರೀತಿದ್ರು. ಗ್ರಾಮ ವಿವಾದ ಪರಿಹಾರಕ್ಕೆ ಚೌಧರಿ ಎಂಬ ಅಧಿಕಾರಿ ಇದ್ದರು. ನೋಡಿ ಗ್ರಾಮಕ್ಕದಲ್ಲಿ ಸಂಬಂಧಪಟ್ಟ ಕೆಲವೊಂದು ಅಧಿಕಾರಿಗಳನ್ನು ಯಾವ ರೀತಿ ಈ ದೆಹಲಿ ಸುಲ್ತಾನರ ಕಾಲದಲ್ಲಿ ಅವರಿಗೆ ಯಾವ ರೀತಿ ಹೆಸರಿದ್ದು ಅಂತ ಗೊತ್ತಿಲ್ಲ ಪ್ರಿಯ ಸ್ನೇಹಿತರೆ. ಮೊಘಲ್ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಬಂದಾಗ ಈ ಸ್ಥಳೀಯ ಆಡಳಿತ ಪದ್ಧತಿಗೆ ಸ್ವಲ್ಪ ಧಕ್ಕೆ ಉಂಟಾಗತ್ತೆ. ಯಾಕಂದ್ರೆ ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಭಾರತದಲ್ಲಿ ಬಂದು ಈ ಒಂದು ವಿಕೇಂದ್ರೀಕೃತ ಇರತಕ್ಕಂತ ವ್ಯವಸ್ಥೆಯನ್ನ ಕೇಂದ್ರೀಕೃತವಾಗಿ ಸಂಪೂರ್ಣ ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುವುದರಿಂದ ಮೊಘಲರ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆ ಪ್ರಾಮುಖ್ಯತೆ ಕಡಿಮೆಯಾಗುತ್ತಾ ಬರುತ್ತದೆ. ಈ ಕಾಲದಲ್ಲಿ ಜಾರಿಗೆ ಬಂದಾಗ ಜಮೀನ್ದಾರ್ ಪದ್ಧತಿಗಳು ಜಾರಿಗೆ ಬರ್ತವೆ. ಬ್ರಿಟಿಷರೇ ಜಾರಿಗೆ ತಂದಿದ್ದು ಲಾರ್ಡ್ ಕಾರ್ನ್ವಾಲಿಸ್. ರೈತವಾರ್ ಪದ್ಧತಿ ಥಾಮಸ್ ಮನ್ರೋ. ನೋಡಿ ಜಮೀನ್ದಾರ್ ಪದ್ಧತಿ 1793 ಇಸ್ವಿಗಳಿಗೆ ಕೇಳ್ತಿರ್ತಾನೆ. ಬಹಳ ಫೋಕಸ್ ಮಾಡಿದಾನು ಕೂಡ ಕೇಳಿದ ನೀವು. ರೈತವಾರ್ ಪದ್ಧತಿ 1820. ಮಹಲ್ವಾರ್ ಪದ್ಧತಿ ಮೇಕಂಜಿ ಅವರು ಜಾರಿಗೆ ತಂದಿದ್ದು 1822. ಇದು ನೋಡಿ ಸರ್ಕಾರವು ಅವನತಿಗಳ ಕಡೆಗೆ ಸಾಗಿದವು. ಯಾಕಂತ ಬಂದಾಗ ಈ ರೀತಿ ಕೆಲವೊಂದು ಕಟ್ಟುನಿಟ್ಟಾದ ನೀತಿ ನಿಯಮಗಳ ಜಾರಿಗೆ ತರುವುದರಿಂದ ಸ್ಥಳೀಯ ಸರ್ಕಾರದ ಮೇಲೆ ಶೋಷಣೆ ಒದಗಿಸಿದಂತಾಗುತ್ತೆ. ಸ್ಥಳೀಯದಲ್ಲಿ ಉತ್ಪಾದನೆ ಆಗುವಂತ ಕೆಲವೊಂದು ಅವರ ಉತ್ಪಾದನೆಗಳ ಮೇಲೆ ತೊಂದರೆ ಆಗುತ್ತೆ. ಆರ್ಥಿಕ ಸ್ಥಿತಿಗತ ಮೇಲೆ ಇವರೇ ತಗೊಂಡ್ಬಿಡ್ತಾರೆ ಜವಾಬ್ದಾರಿ. ಅವಾಗ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಇದರಿಂದ ಸ್ಥಳೀಯ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ಈ ರೀತಿ ಕೆಲವೊಂದು ಏನಪ್ಪಾ ಅಂತಂದ್ರೆ ದುರಾಡಳಿತ ಇದು.
ಹೌದಾ? ಬ್ರಿಟಿಷರ್ ಜಾಸ್ತಿ ನಮ್ಮ ಮೇಲೆ ದಬ್ಬಾಳಿಕೆನೆ ಮಾಡಿದ್ದಾರೆ. ದಬ್ಬಾಳಿಕೆ ಮಾಡೋದ್ರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿಯೂ ಸಹ ಈ ರೀತಿ ಕೆಲವೊಂದು ಪದ್ಧತಿಗಳ ದಬ್ಬಾಳಿಕೆಯಿಂದ ಸ್ಥಳೀಯ ಸರ್ಕಾರಕ್ಕೆ ತೊಂದರೆ ಆಗತ್ತೆ ಅಂತ ಹೇಳ್ಬೋದು. ಮೊಘಲರ ಆಡಳಿತವು ಕೇಂದ್ರೀಕೃತ ವ್ಯವಸ್ಥೆಯಿಂದ ಕೂಡಿತ್ತು. ಕೇಂದ್ರೀಕೃತ ವ್ಯವಸ್ಥೆ ಅಂದ್ರೆ ಗ್ರಾಮದ ಆಡಳಿತ ಇಲ್ಲೀಗ ಸಂಪೂರ್ಣವಾಗಿ ಕೇಂದ್ರದ ಆಡಳಿತಕ್ಕೆ ಹೋಗ್ಬಿಡುತ್ತೆ. ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇಲ್ಲ, ಅಂದ್ರೆ ಆಡಳಿತವನ್ನ ಹಂಚಲಾಗಿಲ್ಲ ಅಂತ ಇಲ್ಲಿ ಹೇಳಲಾಗುತ್ತೆ ಪ್ರಿಯ ಸ್ನೇಹಿತರೆ. ಎಸ್, ಬ್ರಿಟಿಷರ ಕಾಲದಲ್ಲಿ ಭಾರತ ಮತ್ತು ಕರ್ನಾಟಕದಲ್ಲಿ ಆದ ಪಂಚಾಯಿತಿ ಬೆಳವಣಿಗೆಗಳು ಅಂತ ನೋಡೋದಾದ್ರೆ, ಮದ್ರಾಸ್ ಕಾರ್ಪೊರೇಷನ್ 1687 ಗೊತ್ತಿರ್ಲಿ. ಬ್ರಿಟಿಷ್ ರಾಜ ಎರಡನೇ ಜೇಮ್ಸ್ ರವರು 1687 ಡಿಸೆಂಬರ್ 30ರಲ್ಲಿ ಹೊರಡಿಸಿದ ರಾಯಲ್ ಚಾರ್ಟರ್ ಘೋಷಣೆ, ಯಾವುದು? ರಾಯಲ್ ಚಾರ್ಟರ್ ಘೋಷಣೆ. ಇದರ ಅಡಿಯಲ್ಲಿ 1688 ಒಂದು ವರ್ಷದ ನಂತರ ಸೆಪ್ಟೆಂಬರ್ 29ರಂದು ಮದ್ರಾಸ್ ಕಾರ್ಪೊರೇಷನ್ ಏನಿದೆ ಅಲ್ಲ, ಮದ್ರಾಸ್ ನಲ್ಲಿ ಪ್ರಾರಂಭವಾಯಿತು. ಮದ್ರಾಸ್ ಅಂತ ಬಂದಾಗ ಪ್ರಸ್ತುತ ಯಾವುದು? ಚೆನ್ನೈ. 1687ರಲ್ಲಿ ಹೊರಡಿಸಿದ ಯಾರು? ಎರಡನೇ ಜೇಮ್ಸ್ ರಾಯಲ್ ಚಾರ್ಟರ್ ಘೋಷಣೆ ಅಡಿಯಲ್ಲಿ ಒಂದು ವರ್ಷದ ನಂತರ 1688ರಲ್ಲಿ ಮದ್ರಾಸ್ ಕಾರ್ಪೊರೇಷನ್ ಮದ್ರಾಸ್ ನಲ್ಲಿ ಪ್ರಾರಂಭವಾಯಿತು ಪ್ರಿಯ ಸ್ನೇಹಿತರೆ. ಅಂದ್ರೆ ಬ್ರಿಟಿಷರ ಒಂದು ಬಂದಂತ ಇವರು ಮದ್ರಾಸ್ ಕಾರ್ಪೊರೇಷನ್ ಪ್ರಥಮವಾಗಿ ಏನು ಭಾರತದಲ್ಲಿ ಸ್ಥಾಪನೆ ಆಗುತ್ತಲ್ಲ, ನಿಮಗೆ ಗೊತ್ತಿಲ್ಲ, ಪ್ರಪಂಚದಲ್ಲೇ ಪ್ರಪ್ರಥಮವಾಗಿ ಕಾರ್ಪೊರೇಷನ್ ಸ್ಥಾಪನೆ ಆಗಿದ್ದು ಲಂಡನ್, ಅದು ಬ್ರಿಟಿಷರಿಂದಲೇ. ಅದು ಬಿಟ್ರೆ ಪ್ರಪಂಚದಲ್ಲಿ ಎರಡನೆಯದಾಗಿ ಕಾರ್ಪೊರೇಷನ್ ಸ್ಥಾಪನೆ ಆಗಿದ್ದು ನಮ್ಮ ಭಾರತದ ಮದ್ರಾಸಿನಲ್ಲಿ. ಗೊತ್ತಿರ್ಲಿ ಪ್ರಿಯ ಸ್ನೇಹಿತರೆ, ಮದ್ರಾಸಿನಲ್ಲಿ ಜಗತ್ತಿನ ಎರಡನೇ ಕಾರ್ಪೊರೇಷನ್ ಇದು, ಬ್ರಿಟಿಷರಿಂದ ಪ್ರಾರಂಭವಾಗಿದ್ದು. ಹೌದಾ? ನೋಡಿ, ಈ ಮದ್ರಾಸ್ ಕಾರ್ಪೊರೇಷನ್ ಪ್ರಾರಂಭವಾಗಿದ್ದು ಯಾವುದು ಅಂತ ಬಂದಾಗ, ಆ ಸಂದರ್ಭದಲ್ಲಿ ಇದ್ದಂತ ಒಬ್ಬ ಬ್ರಿಟನ್ ರಾಜ ಅಂತ ಬಂದಾಗ ಎರಡನೇ ಜೇಮ್ಸ್ ರಾಯಲ್ ಚಾರ್ಟರ್ ಘೋಷಣೆ ಮೇರೆಗೆ ಹೊರಡಿಸಲಾಗಿರ್ತಕ್ಕಂಥದ್ದಾಗಿರುತ್ತೆ ಪ್ರಿಯ ಸ್ನೇಹಿತರೆ, ಗೊತ್ತಿರ್ಲಿ. ನಂತರದ ಬೆಳವಣಿಗೆಗಳು, ನಂತರ ಈ ಬಾಂಬೆ ಆದ್ಮೇಲೆ ಕಲ್ಕತ್ತಾ ಕಾರ್ಪೊರೇಷನ್ಗಳು ಸ್ಥಾಪನೆ ಆಗ್ತಾ ಬರ್ತವೆ ನಿಧಾನಕ್ಕೆ. ಯಾಕಂದ್ರೆ ಇವೆಲ್ಲ ದೊಡ್ಡ ದೊಡ್ಡ ಪ್ರಾಂತ್ಯಗಳು ಅಂತ ಕರೀಬಹುದು ನಾವು. ಅವಾಗ ಬ್ರಿಟಿಷರ ಒಂದು ಆಡಳಿತದ ಅಂಡರ್ನಲ್ಲೇ ಇದ್ವು. ಆದರೆ ಸ್ಥಳೀಯರು ತೆರಿಗೆ ಪಾವತಿಸಿದ ಕಾರಣ ಇವು ಯಶಸ್ವಿ ಆಗಲಿಲ್ಲ. ಹೆಂಗೆ ಸ್ಥಳೀಯರು ಅದಕ್ಕೆ ಇದು ಪಾವತಿಸ್ತಾರೆ ತೆರಿಗೆ? ಅವರು ತಂದಂತ ಮಹಲ್ವಾರ್ ಪದ್ಧತಿ, ರೈತವಾರ್ ಪದ್ಧತಿ, ಜಮೀನ್ದಾರ್ ಪದ್ಧತಿ, ಈ ರೀತಿ ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೆ ತಂದು ಸ್ಥಳೀಯ ಸರ್ಕಾರದ ಮೇಲೆ ಶೋಷಣೆಗೊಳಪಡಿಸಿದರೆ ಅವರು ತೆರಿಗೆ ಯಾವ ರೀತಿ ಪಾವತಿಸ್ತಾರೆ? ಅವರಿಗೆ ಸರಿಯಾದ ಒಂದು ಸ್ವತಂತ್ರವನ್ನು ನೀಡಿದಾಗ ಮಾತ್ರ ಅವರು ತೆರಿಗೆ ಪಾವತಿಸಲು ಸಾಧ್ಯ. ಈಗ ನಾವು ವೇದಗಳ ಕಾಲದಲ್ಲಿ, ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ, ಪ್ರಾಚೀನ ಭಾರತ ಇತಿಹಾಸದಲ್ಲಿ ಈ ಒಂದು ಸ್ಥಳೀಯ ಸರ್ಕಾರವನ್ನು ಸರಿಯಾದ ನೀತಿ ನಿಯಮದಿಂದ ಪಾಲನೆ ಮಾಡಿಕೊಂಡು ಬರಬೇಕಾದ್ರೆ ಬ್ರಿಟಿಷರು ಬಂದು ಈ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಮಾಡಿದಾಗ ಸ್ಥಳೀಯ ಸರ್ಕಾರದ ಮೇಲೆ ಆಗುವ ಶೋಷಣೆಯಿಂದ ಅದು ಯಶಸ್ವಿ ಆಗಕ್ಕೆ ಸಾಧ್ಯನೇ ಇಲ್ಲ ಪ್ರಿಯ ಸ್ನೇಹಿತರೆ. ಮೊಘಲ್ ಚಕ್ರವರ್ತಿ 1765ರಲ್ಲಿ ನಡೆದ ಬಕ್ಸಾರ್ ಕದನ, ಇಲ್ಲಂತೂ ಸಂಪೂರ್ಣವಾಗಿ ಸ್ಥಳೀಯ ಸರ್ಕಾರ ಹದಗೆಟ್ಟು ಹೋಗ್ಬಿಡುತ್ತೆ. ಬಕ್ಸಾರ್ ಕದನದ ಬ್ರಿಟಿಷರ ವಿರುದ್ಧ ಸೋತು ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ದಿವಾನ ಕಚೇರಿ ಸ್ಥಾಪಿಸಿತು. ಸಂಪೂರ್ಣವಾಗಿ ಬಕ್ಸಾರ್ ಕದನ, ಪ್ಲಾಸಿ ಕದನಗಳಂತ ಬಂದಾಗ ಬ್ರಿಟಿಷರು ನಮ್ಮ ಮೇಲೆ ಅಲ್ಲಿಂದನೇ ಬಹಳ ದಬ್ಬಾಳಿಕೆಗಳಾಗಿದ್ದು ಅವ್ರಿಗೆ ಗೊತ್ತಾಯ್ತು ಇವ್ರನ್ನ ಯಾವ ರೀತಿ ಬಗ್ಗಿಸ್ಬೇಕಂತ ಹೇಳಿ. ಮೊದಲಿಗೆ ಭಾರತಕ್ಕೆ ಬಂದು ನಾವು ಅವ್ರ ಹತ್ರ ತೆರಿಗೆನ ಸಂಗ್ರಹ ಮಾಡ್ತಿದ್ವಿ. ಬಟ್ ಯಾವಾಗ ಬಕ್ಸಾರ್ ಪ್ಲಾಸಿ ಕದನ ಆಗುತ್ತೆ, ನಾವೇ ಒಳ್ಳೆ ಅವರಿಗೆ ತೆರಿಗೆ ಕೊಡುವಂತ ಪರಿಸ್ಥಿತಿ ಬರುತ್ತೆ. ಅವಾಗ ಅವರ ಆಡಳಿತ ಪದ್ಧತಿಗಳಲ್ಲಿ ಆಗೋದ್ರಿಂದ ಗ್ರಾಮ ಪಂಚಾಯಿತಿಗೆ ಅಂದ್ರೆ ಸ್ಥಳೀಯ ಸರ್ಕಾರಕ್ಕೆ ಧಕ್ಕೆ ಉಂಟಾಗುತ್ತೆ ಪ್ರಿಯ ಸ್ನೇಹಿತರೆ. ಇಲ್ಲಿ ನೋಡಿ, ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದಲ್ಲಿ ದಿವಾನಿ ಕಚೇರಿಯನ್ನು ಸ್ಥಾಪಿಸುತ್ತೆ. ಯಾವಾಗ ಅಂತ ಬಂದಾಗ ಮೊಘಲ್ ಚಕ್ರವರ್ತಿ ಬಕ್ಸಾರ್ ಕದನದಲ್ಲಿ ಸೋಲುಂಟಾಗ. ಇದರಿಂದ ಪಂಚಾಯಿತಿ ವ್ಯವಸ್ಥೆ ನಾಶವಾಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಇದ್ದಾಗ ಮತ್ತೆ ಸಂಪೂರ್ಣವಾಗಿ ಪಂಚಾಯತ್ ವ್ಯವಸ್ಥೆ ನಾಶ ಆಗಿದ್ದು. ನಂತರ ಗ್ರಾಮದ ಭೂ ದಾಖಲೆ ಕಚೇರಿ ರದ್ದುಗೊಳಿಸಿ ಪತವಾರಿ ಎಂಬ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಗ್ರಾಮದ ಆಡಳಿತದಲ್ಲಿ ಭೂ ದಾಖಲೆ ಮಾಡ್ಕೊಳ್ತಿದ್ನಲ್ಲ, ನೋಂದಣಿನ ಮಾಡ್ಕೊಳ್ತಿದ್ನಲ್ಲ, ಆ ಭೂ ದಾಖಲೆ ಈ ಒಂದು ಮಾಡ್ಕೊಳ್ಳೋದಿಗೆ ಸಂಪೂರ್ಣವಾಗಿ ತೆಗೆದು ಇವರು ಹೊಸದಾಗಿ ನೇಮಕ ಮಾಡ್ತಾರೆ ಪತವಾರಿಯು ಗ್ರಾಮದ ಅಧಿಕೃತ ದಾಖಲೆ ನಿರ್ವಹಣೆ ಅಧಿಕಾರಿಯಾಗಿದ್ದನು. ಗ್ರಾಮದ ಪೊಲೀಸರನ್ನು ರದ್ದುಗೊಳಿಸಿ ದರೋಗ ಎಂಬ ಅಧಿಕಾರಿಯ ಮೂಲಕ ಪೊಲೀಸ್ ಕಾರ್ಯವನ್ನು ನಿರ್ವಹಿಸಲಾಗುತ್ತಿತ್ತು. ಮೆಜೆಸ್ಟ್ರೇಟ್ ಕಚೇರಿ ಸ್ಥಾಪಿಸಿ ಫೌಜದಾರ್ ಎಂಬುವರನ್ನು ನೇಮಿಸಿ ನ್ಯಾಯ ಒದಗಿಸಲಾಗುತ್ತಿತ್ತು. ಹೀಗೆ ಪತವಾರಿ, ದರೋಗ, ಫೌಜದಾರ್ ಎಂಬ ಈ 3 ಅಧಿಕಾರಿಗಳ ಮೂಲಕ ಬ್ರಿಟಿಷರ ಆಡಳಿತ ನಿರ್ವಹಣೆ ಮಾಡಲಾಗುತ್ತಿತ್ತು. ಅಂದ್ರೆ ಗ್ರಾಮಾಡಳಿತಕ್ಕೆ ಹೊಡೆತ ಬಿತ್ತು. ಇದರಿಂದ ಭಾರತದ ಸ್ಥಳೀಯ ಪಂಚಾಯಿತಿ ವ್ಯವಸ್ಥೆ ನಾಶವಾಯಿತು ಬ್ರಿಟಿಷರ ಕಾಲದಲ್ಲಿ. 1857ರ ಸ್ವತಂತ್ರ ಸಂಗ್ರಾಮದ ನಂತರದ ಮತ್ತೆ ಏಳಿಗೆ ಕಾಣುತ್ತೆ. ಯಾಕಂದ್ರೆ 1857 ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರು ತಂದಂತ ಕೆಲವೊಂದು ಕಟ್ಟುನಿಟ್ಟಾದ ಕಾನೂನುಗಳು ಯಾವುದೇ ಇರಲಿ, ಈ ರೀತಿ ಗ್ರಾಮಾಡಳಿತ ವ್ಯವಸ್ಥೆ ಇರುವ ಕಟ್ಟುನಿಟ್ಟಾದ ಕಾನೂನುಗಳು ಇರಲಿ, ಅವರು ತಂದಂತ ಏನಿದು
ಸಹಾಯಕ ಸೇನೆ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಯಾವುದು ಸಶಸ್ತ್ರ ಕಾಯ್ದೆ, ಇವೆಲ್ಲ ಬಂದಾಗ 1850 ಸಿಪಾಯಿ ದಂಗೆ ಸಂದರ್ಭದಲ್ಲಿ ನಮಗೆ ಅದು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತಾನೆ ಕರಿತೀವಲ್ಲ, ಬ್ರಿಟಿಷರ ಮೇಲೆ ಅವಾಗ ನಾವೇನ್ ಮಾಡ್ತೀವಿ, ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ. ಬಟ್ 1850 ನಂತರದ ಏಳಿಗೆ ಆಗುತ್ತೇನು, ರಾಣಿ ಘೋಷಣೆ ಆಗುತ್ತಲ್ಲ, ಆ ರಾಣಿ ಘೋಷಣೆ ಆದಾಗ ನೇರವಾಗಿ ಮತ್ತೆ ಆಡಳಿತ ಯಾರ ಕೈ ಹೋಗುತ್ತೆ, ರಾಣಿಯ ಕೈಯಲ್ಲಿ ಹೋಗುತ್ತೆ. ಅಲ್ಲಿಯ ತನಕ ಗವರ್ನರ್ ಜನರಲ್ ಕೈಯಲ್ಲಿತ್ತು, ನಂತರ ರಾಣಿಯ ಕೈಯಲ್ಲಿ ನೇರವಾಗಿ ಯಾವಾಗ ಆಡಳಿತ ಹೋಗುತ್ತೆ, ಮತ್ತೆ ಸ್ವಲ್ಪ ಗ್ರಾಮೀಣಕ್ಕೆ ಸಂಬಂಧಪಟ್ಟ ಸುಧಾರಣೆಗಳಾಗ್ತಾ ಬರ್ತವೆ. 1850 ಸ್ವತಂತ್ರ ಸಂಗ್ರಾಮದ ನಂತರ ಬ್ರಿಟನ್ನಿನ ರಾಣಿ ಭಾರತದ ಮೇಲೆ ಸಂಪೂರ್ಣ ಆಡಳಿತ ನಿಯಂತ್ರಣವನ್ನು ಮಾಡಿದರು. ಅದೇ ರಾಣಿ ಘೋಷಣೆಯ ಮೂಲಕ 1858ರಲ್ಲಿ. ನಂತರ ರಸ್ತೆ ಮತ್ತು ಸಾರ್ವಜನಿಕ ಕಾರ್ಯಗಳ ಜವಾಬ್ದಾರಿಗಳನ್ನು ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾಯಿಸಲಾಯಿತು. ನೋಡಿ ಮತ್ತೆ ಒಳ್ಳೆ ಹೌದಾ, ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾಯಿಸಲಾಯಿತು ಮೂಲಕ ಆಡಳಿತವನ್ನು ವಿಕೇಂದ್ರೀಕರಣ ಮಾಡಲು ಪ್ರಾರಂಭವಾಯಿತು. ಬ್ರಿಟಿಷರೇ ಬಂದು ವಿಕೇಂದ್ರೀಕರಣವನ್ನು ಕೇಂದ್ರೀಕೃತ ಮಾಡಿಕೊಂಡಿದ್ರು. ಕೇಂದ್ರೀಕೃತ ಮಾಡಿಕೊಂಡು ಕೆಲವು ಕಟ್ಟುನಿಟ್ಟಾದ ಕಾನೂನು ಮಾಡಿ ದಬ್ಬಾಳಿಕೆ ಶೋಷಣೆಯನ್ನು ಮಾಡ್ತಿದ್ರು. ಮಾಡಿದ ನಂತರ 1857 ಸ್ವತಂತ್ರ ಸಂಗ್ರಾಮ ನಡೆದ ನಂತರ ಇಲ್ಲಿ ಭಾರತದಲ್ಲಿರ್ತಕ್ಕಂತ ಒಬ್ಬ ಗವರ್ನರ್ ಜನರಲ್ ಆಡಳಿತ ಹುದ್ದೆ ರದ್ದಾಗತ್ತೆ. ಯಾಕೆ, ರಾಣಿ ಘೋಷಣೆ ಆಗತ್ತೆ. ರಾಣಿ ಹೇಳ್ತಾಳೆ, ಇನ್ನು ಮೇಲೆ ಭಾರತದ ಯಾವುದೇ ಒಂದು ನೀತಿ ನಿಯಮಗಳನ್ನ ಅಲ್ಲಿ ನೇಮಕ ಮಾಡಿರ್ತಕ್ಕಂಥ ಗವರ್ನರ್ ಜನರಲ್ ನೋಡಿಕೊಳ್ಳೋದಿಲ್ಲ, ನಾನೇ ಪ್ರತಿನಿಧಿ ಆಗಿ ಅದಕ್ಕೆ ಕಾರ್ಯನಿರ್ವಹಿಸುತ್ತೇನೆ ಅಂತಂದೇಳಿ ರಾಣಿ ಘೋಷಣೆ ಆದಾಗ ಮತ್ತೆ ಕೇಂದ್ರೀಕೃತವಾದಂತಹ ಗ್ರಾಮೀಣ ಅಭಿವೃದ್ಧಿ ಮತ್ತೆ ವಿಕೇಂದ್ರೀಕೃತವಾಗುತ್ತೆ. ಅದರಲ್ಲಿ ವಿಕೇಂದ್ರೀಕೃತದಲ್ಲಿ ರಸ್ತೆ ಮತ್ತು ಸಾರ್ವಜನಿಕ ಕಾರ್ಯಕ್ರಮದ ಜವಾಬ್ದಾರಿಗಳನ್ನು ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾಯಿಸಲಾಗಿತ್ತು. ಅದೇ ಬ್ರಿಟಿಷರ ಕಾಲದಲ್ಲಿ 1860ರಲ್ಲಿ ಆರ್ಥಿಕ ವಿಕೇಂದ್ರೀಕರಣದ ನೀತಿಗಳನ್ನು ಪುನರ್ರಚಿಸಲಾಯಿತು. ಹೌದಾ, 58 ಘೋಷಣೆ, 60ರಲ್ಲಿ ಆರ್ಥಿಕ ವಿಕೇಂದ್ರೀಕರಣ. ನೋಡಿ, ಅಲ್ಲಿ ರಸ್ತೆಗೆ ಸಂಬಂಧಪಟ್ಟಿದ್ದಾಗಲಿ, ಆಮೇಲೆ ಈ ಸಾರ್ವಜನಿಕ ಕಾರ್ಯಗಳಿಗಾದ್ಮೇಲೆ ಆರ್ಥಿಕತೆಯಲ್ಲಿ ಎಕನಾಮಿಗೆ ಸಂಬಂಧಪಟ್ಟಿದ್ದು ಮತ್ತೆ ವಿಕೇಂದ್ರೀಕರಣ ಮಾಡಲಾಯಿತು, ಹಂಚಲಾಯಿತು ಅಧಿಕಾರವನ್ನು. 1861ರಲ್ಲಿ ಕಾಯ್ದೆಯು ಸ್ಥಳೀಯ ಸರ್ಕಾರಗಳ ಸ್ಥಾಪನೆಗೆ ಪ್ರೋತ್ಸಾಹ ಮಾಡಿತು. ನೋಡಿ, ಮತ್ತೆ ಒಳ್ಳೆ ಸ್ಥಳೀಯ ಸರ್ಕಾರದ ಪ್ರೋತ್ಸಾಹ ಬ್ರಿಟಿಷರ ಕಾಲದಲ್ಲಿ ಮತ್ತೆ ಒಳ್ಳೆ ಸ್ಥಾಪನೆ ಪ್ರೋತ್ಸಾಹ ಕೊಡುತ್ತೆ. 1862ರಲ್ಲಿ ಸ್ಥಳೀಯ ನಿಧಿ, ಲೋಕಲ್ ಫಂಡ್ ಎಂಬ ಪರಿಕಲ್ಪನೆ ಆರಂಭವಾಯಿತು. 74ರಲ್ಲಿ ಸ್ಥಳೀಯ ನಿಧಿ ಸಮಿತಿ, ಲೋಕಲ್ ಫಂಡ್ ಕಮಿಟಿ ಆರಂಭವಾಯಿತು. 1882ರಲ್ಲಿ ವೈಸ್ರಾಯ್ ಲಾರ್ಡ್ ರಿಪ್ಪನ್ ಸ್ವಯಂ ಆಡಳಿತ ವ್ಯವಸ್ಥೆಗೆ ಬದಲಾಗಿ ಈ ಒಂದು ಬದಲಾವಣೆ ತಂದು ಪಂಚಾಯತ್ ವ್ಯವಸ್ಥೆಯನ್ನು ಪರಿವರ್ತಿಸಿದರು. ಅದಕ್ಕೆ ಏನ್ ಕರಿತೀವಿ ನಾವು, ಸ್ಥಳೀಯ ಸರ್ಕಾರದ ಪಿತಾಮಹ ಅಂತಾನೆ ಕರಿತೀವಿ. ಲಾರ್ಡ್ ರಿಪ್ಪನ್ ಅವರ ಒಂದು ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟ ಆದ್ಯತೆ ತುಂಬಾ ಇದೆ ಪ್ರಿಯ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ರಾಯಲ್ ಆಯೋಗ 1907ರಲ್ಲಿ. ಇಲ್ಲಿ ರಾಯಲ್ ಆಯೋಗ ಅಂತ ಬಂದಾಗ ಆಗಿನ ಬ್ರಿಟಿಷ್ ಸರ್ಕಾರ ಮತ್ತು ಭಾರತದ ಕೆಲವು ಪ್ರಾಂತೀಯ ಸರ್ಕಾರಗಳನ್ನು ಒಳಗೊಂಡಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರ ಮತ್ತು ಭಾರತದ ಪ್ರಾಂತೀಯ ಸರ್ಕಾರಗಳ ನಡುವೆ ಆರ್ಥಿಕ ಮತ್ತು ಆಡಳಿತಾತ್ಮಕ ಸಂಬಂಧದ ಬಗ್ಗೆ 1907ರಲ್ಲಿ ಸೆಪ್ಟೆಂಬರ್ 12ರಂದು ರಾಯಲ್ ಆಯೋಗವನ್ನು ನೇಮಿಸಲಾಗಿತ್ತು. 1907ರಲ್ಲಿ ಜಾರಿಗೆ ಬಂದಿದ್ದು ಇದೇನು ಗೊತ್ತೇನು, ಬ್ರಿಟಿಷ್ ಸರ್ಕಾರ ಮತ್ತು ಪ್ರಾಂತೀಯ ಸರ್ಕಾರ. ಈ ಪ್ರಾಂತೀಯ ಸರ್ಕಾರ ಅಂತ ಬಂದಾಗ ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಹೌದಾ, ಈ ಕಡೆ ಗುಜರಾತ್ ಜುನಾಗಢ್ ಪ್ರಾಂತ್ಯ, ಹೌದಾ, ಹಿಂಗ ನೋಡೋದಾದ್ರೆ ಮತ್ತೆ ಮದ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಕಲ್ಕತ್ತಾ ಪ್ರಾಂತ್ಯ, ಹಿಂಗ್ ಪ್ರಾಂತ್ಯಗಳೇನಂತದ ಅವಾಗ ಆಡಳಿತ, ಅವಾಗೇನು ರಾಜ್ಯಗಳಿದ್ದಿಲ್ಲ, ಪ್ರಾಂತ್ಯಗಳಾಗಿ ಆಡಳಿತವಿತ್ತು. ನಂತರ ಭಾಷಾವರ ಆಧಾರದ ಮೇಲೆ ನಾವು ರಾಜ್ಯಗಳಾಗಿ ವಿಂಗಡಣೆ ಮಾಡಿದ್ವಿ. ಈ ರೀತಿ ಪ್ರಾಂತೀಯ ಸರ್ಕಾರ ಮತ್ತು ಬ್ರಿಟಿಷ್ ಸರ್ಕಾರದ ನಡುವೆ ಆರ್ಥಿಕ ಮತ್ತು ಆಡಳಿತಾತ್ಮಕ ಸಂಬಂಧದ ಬಗ್ಗೆ ತಿಳಿಸುವುದೇ ರಾಯಲ್ ಆಯೋಗ. ಗೊತ್ತಿರ್ಲಿ ಯಾವ್ದರ ಬಗ್ಗೆ ಹೇಳುತ್ತೆ ರಾಯಲ್ ಆಯೋಗ ಅಂತ ಬಂದಾಗ, ಬ್ರಿಟಿಷ್ ಸರ್ಕಾರ ಮತ್ತು ಪ್ರಾಂತೀಯ ಆಡಳಿತದ ನಡುವೆ ಆರ್ಥಿಕ ಮತ್ತು ಯಾವುದು ಈ ಒಂದು ಆಡಳಿತಾತ್ಮಕದ ಬಗ್ಗೆ ಸಂಬಂಧಿಸಿದ್ದು. ನೋಡಿ, ಸರ್ ಹೆನ್ರಿ ವಿಲಿಯಮ್ಸ್ ಇದು ಯಾರಂತ ಬಂದಾಗ ಈ ಪ್ರೈಮ್ರೋಸ್, ಸರ್ ಹೆನ್ರಿ ವಿಲಿಯಂ ಪ್ರೈಮ್ರೋಸ್ ರವರು ಇದರ ಒಂದು ನೇತೃತ್ವವನ್ನು ವಹಿಸಿದ್ರು. ಬ್ರಿಟನ್ ನಲ್ಲಿ ಆಗ ಇದ್ದ ಪ್ರಧಾನಿ ಹೆನ್ರಿ ಕ್ಯಾಂಬೆಲ್. ಕೇಳಬಹುದು, ರಾಯಲ್ ಆಯೋಗ ಭಾರತದಲ್ಲಿ ಜಾರಿಗೆ ಬಂದಾಗ ಬ್ರಿಟನ್ನಿನ ಪ್ರಧಾನಿ ಯಾರಿದ್ರು ಮತ್ತು ಇದರ ನೇತೃತ್ವ ವಹಿಸೋರು ಯಾರಂತ ಕೇಳಬೇಕು. ನೇತೃತ್ವ ಅಂತ ಬಂದಾಗ ಹೆನ್ರಿ ವಿಲಿಯಂ ಪ್ರೈಮ್ರೋಸ್ ಮತ್ತು ಬ್ರಿಟನ್ ಪ್ರಧಾನಿ ಯಾರಿದ್ರೆ ಹೆನ್ರಿ ಕ್ಯಾಂಬೆಲ್. ಸ್ಥಳೀಯ ಗ್ರಾಮ ವ್ಯವಹಾರಗಳ ಆಡಳಿತದಲ್ಲಿ ಸ್ಥಳೀಯ ಜನರನ್ನು ಸಂಯೋಜಿಸಿ ಗ್ರಾಮ ಪಂಚಾಯಿತಿ ಮೂಲಕ ಸ್ಥಳೀಯ ಕೆಲಸಗಳನ್ನು ಮಾಡುವುದರಿಂದ ಅಧಿಕಾರ ವಿಕೇಂದ್ರೀಕರಣ ಮಾಡಬಹುದು ಎಂದು ಶಿಫಾರಸು ಮಾಡಿ. ನೀವೇನ್ ಹೇಳ್ತಿರೋ, ನಾವು ಆಲ್ರೆಡಿ ಮಾಡಿದೀವಿ, ನೀವೇ ಬಂದು ಕೇಂದ್ರೀಕೃತ ಮಾಡಿದ್ರಲ್ಲ, ನೀವೇ ಬಂದು ಕೇಂದ್ರೀಕೃತ ಮಾಡಿ ಮತ್ತೆ ಈಗ ಕೇಂದ್ರೀಕೃತ ಮಾಡ್ತೀರಂತ. ಎಲ್ಲ ಭಾರತದ ಮೇಲೆ ದಬ್ಬಾಳಿಕೆ ಮಾಡಿ ಶೋಷಣೆ ಮಾಡಿ ಎಲ್ಲ ನಾವೇ ಎದುರು ನಿಂತಾಗ ಈ ರೀತಿ ಕೆಲವೊಂದು ಬೆಣ್ಣೆ ಹಚ್ಚ ಕೆಲಸ ಮಾಡ್ತಾರೆ ಇವರು, ವಿಕೇಂದ್ರೀಕೃತ ಮಾಡ್ಬೇಕಂತಂದೇಳಿ. ನಿಮ್ದು ಗೊತ್ತಿಲ್ಲ ನಮಗೇನು, ಮಸಾಲೆಗಂತ ಬಂದು ದೇಶದಲ್ಲಿ ಲೂಟಿ ಮಾಡಿದ ಮಕ್ಕಳು ನೀವು.
ನೋಡಿ, ಸ್ಥಳೀಯ ಗ್ರಾಮ ವ್ಯವಹಾರಗಳ ಆಡಳಿತಗಳಲ್ಲಿ ಸ್ಥಳೀಯ ಜನರನ್ನು ಸಂಯೋಜಿಸಿ ನಾವು ಮಾಡಿದ್ವಲ್ಲ ಮೊದಲಿಗೆ, ಗ್ರಾಮ ಪಂಚಾಯಿತಿಗಳ ಮೂಲಕ ಸ್ಥಳೀಯ ಕೆಲಸಗಳನ್ನು ಮಾಡುವುದರಿಂದ ಅಧಿಕಾರ ವಿಕೇಂದ್ರೀಕೃತ ಮಾಡಬಹುದು ಎಂದು ಶಿಫಾರಸು ಮಾಡ್ತಾರಂತೆ. ಅಯ್ಯೋ, ನಿಮ್ಮ ಸಮಿತಿಗೆ ಬೆಂಕಿ ಹಚ್ಚ, ನಾವು ಆಲ್ರೆಡಿ ಅದ್ರ ಕೆಲಸವನ್ನು ಮಾಡ್ಕೊಂಡು ಬಂದಿದ್ವಿ, ಬಂದು ಇವರು ಮತ್ತೆ ವಿಕೇಂದ್ರೀಕೃತ ಅಂತ, ಇಲ್ಲಾಂದ್ರೆ ಬುಳ್ತಾವಲ್ಲ. ಈ ವರದಿಯು ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ಮಹತ್ವವನ್ನು ಗುರುತಿಸಿತು ಮತ್ತು ಮುಂದೆ ಭಾರತ ಸರ್ಕಾರದ ಕಾಯ್ದೆ 1930, ವೆರಿ ಇಂಪಾರ್ಟೆಂಟ್ ಕಾಯ್ದೆ, ಭಾರತ ಸರ್ಕಾರ ಕಾಯ್ದೆ 1935 ಕಾಯ್ದೆ ಅಡಿಯಲ್ಲಿ ಭಾರತದಲ್ಲಿ ಪ್ರಾಂತೀಯ ಸ್ವಾಯತ್ತತೆಯ ಪಂಚಾಯಿತಿಗಳ ವಿಕಾಸಕ್ಕೆ ಕಾರಣವಾಯಿತು. ಪ್ರಿಯ ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು 1909 ಲಾಹೋರ್ ನಿರ್ಣಯ. ಒಂದು 24ನೇ ಅಧಿವೇಶನ ಆಗಿರುತ್ತೆ. ಮದನ್ ಮೋಹನ್ ಮಾಳವೀಯರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥದ್ದು. ಈ ಒಂದು ಲಾಹೋರ್ ನಿರ್ಣಯ ಅಂತ ಬಂದಾಗ ಗ್ರಾಮ ಪಂಚಾಯಿತಿಗಳ ಚುನಾಯಿತ ಮಂಡಳಿಯನ್ನು ರಚನೆ ಮಾಡಲು ಮತ್ತು ಪಂಚಾಯಿತಿಗಳಿಗೆ ಆರ್ಥಿಕ ಬೆಂಬಲ ನೀಡಲು ಈ ಒಂದು ಇದರಲ್ಲಿ ನಿರ್ಣಯ ಮಾಡಲಾಗಿತ್ತು ಅಂತ ಹೇಳ್ಬೋದು. 1909 ಲಾಹೋರ್ ಬಂದ ಪ್ರಸ್ತುತ ಪಾಕಿಸ್ತಾನದಲ್ಲಿ, ಅಂದು ಭಾರತನೇ ಅದು. ಇಲ್ಲಿ ತೆಗೆದುಕೊಂಡ ಯಾವುದೇ ನಿರ್ಣಯಗಳು ಅಂಗೀಕಾರವಾಗಲಿಲ್ಲ. ಹೆಂಗ ಅಂಗೀಕಾರ ಆಗ್ತಾವ? ಬ್ರಿಟಿಷರ ಆಡಳಿತ ಇದ್ದಾಗ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ತೆಗೆದುಕೊಂಡ ನಿಯಮಗಳಾಗ್ತವೇನು? ಆಗಲ್ಲ. ಅದು 24ನೇ ಒಂದು ಅಧಿವೇಶನ ಆಗಿತ್ತು ಲಾಹೋರ್ನಲ್ಲಿ, ಮದನ್ ಮೋಹನ್ ಮಾಳವ್ಯದಲ್ಲಿ. ಅವರು ಸಹ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಆ ನಿರ್ಣಯಗಳ ಅಸ್ತಿತ್ವದಲ್ಲಿ ಬರಂಗಿಲ್ಲ, ಬ್ರಿಟಿಷರ ದಬ್ಬಾಳಿಕೆ ಇರುವುದರಿಂದ. ಎಸ್ ಪ್ರಿಯ ಸ್ನೇಹಿತರೆ, ಇದು ನಾವು ವೇದಗಳ ಕಾಲ, ಚೋಳರ ಪ್ರಾಚೀನ ಭಾರತ ವೇದ, ಆಮೇಲೆ ಚೋಳರ ನಡೆದ ಮಧ್ಯಕಾಲೀನ ಭಾರತದಲ್ಲಿ ಸುಲ್ತಾನರು, ಮೊಘಲರು, ಅದಾದ ನಂತರ ಬಂದ್ಬಿಟ್ಟು ಈ ಒಂದು ಬ್ರಿಟಿಷರ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಸ್ಥಳೀಯ ಸರ್ಕಾರಕ್ಕೆ ಯಾವ ರೀತಿ ಆದ್ಯತೆ ಇತ್ತಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ ಪ್ರಿಯ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಕೆಲವು ಸಮಿತಿಗಳ ಬಗ್ಗೆ ನೋಡೋಣ ಪ್ರಿಯ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಕರ್ನಾಟಕದಿಂದ ಆದಂತಹ ಸಮಿತಿಗಳು, ಭಾರತ ಸರ್ಕಾರದಿಂದ ಆಯ್ಕೆಯಾದ ಸಮಿತಿಗಳು, ಕೆಲವೊಂದು ಗ್ರಾಮ ಪಂಚಾಯಿತಿ ಸುಧಾರಣೆಗೆ ಸಂಬಂಧಪಟ್ಟ ಸಮಿತಿಗಳಾಗಿರ್ತಾವೆ ಪ್ರಿಯ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ. ನಿಮ್ಮ ಪ್ರೀತಿಯ ಮಂಜುನಾಥ್.